ಸ್ನೇಹಿತರೆ, ನಾವು ಈಗಾಗಲೇ PSI ಟ್ರಾನ್ಸ್ಲೇಷನ್ ನೋಡ್ತಾ ಇದ್ದೇವೆ. ಗ್ರಾಮರ್ ನಾನು ಈಗಾಗಲೇ ಹೇಳಿದ್ದೇನೆ. ಈಗಾಗಲೇ ಹೇಳಿದಂತೆ ಅತಿ ಹೆಚ್ಚು ಗ್ರಾಮರ್ ಅನ್ನ ಕಲಿಬೇಕಾಗಿಲ್ಲ. ಬೈ ಡಿಫಾಲ್ಟ್ ನಮಗೆ ಟ್ರಾನ್ಸ್ಲೇಷನ್ ಬರಬೇಕು. ಹೀಗಾಗಿ ಗ್ರಾಮರ್ ಅನ್ನ ಎಷ್ಟು ಬೇಕೋ ಅಷ್ಟು ಗ್ರಾಮರ್ ಅನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಹೆಚ್ಚು ಹೆಚ್ಚು ಉದಾಹರಣೆಗಳನ್ನ ನೋಡೋಣ. ಹೆಚ್ಚು ಉದಾಹರಣೆಗಳನ್ನ ನಾವು ನೋಡೋಣ. ಓಕೆ, ಒಂದು ನಿಮಿಷ. ಓಕೆ ಸ್ನೇಹಿತರೆ, ಇಲ್ಲಿ ಒಂದು ಉದಾಹರಣೆ ಇದೆ. ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿಯಾಗಿದೆ. ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿ ಆಗಿದೆ. ಭೀಮಾ ನದಿಯು ಸ್ವಲ್ಪ ಒಂದು ನಿಮಿಷ ಚೆಕ್ ಮಾಡ್ತೀನಿ ರೀ. ಕಾಣಿಸ್ತದೆ ಅಲ್ಲ ನಿಮಗೆ? ಯು ಆರ್ ಏಬಲ್ ಟು ಸಿ ರೈಟ್? ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿ ಆಗಿದೆ. ನೋಡಿ, ಇಲ್ಲಿ ಭೀಮಾ ನದಿ ಏನದಲ್ಲ, ಅದು ಕೃಷ್ಣಾ ನದಿಯ ಎಡಬದಿಯ ಉಪನದಿಯಾಗಿದೆ. ಉಪನದಿ ಅಂದ್ರೆ ಟ್ರಿಬ್ಯೂಟರಿ, ಇಂಗ್ಲಿಷ್ ಅಲ್ಲಿ ಟ್ರಿಬ್ಯೂಟರಿ ಅಂತಾರೆ. ಯಾವ ನದಿ ನೀರನ್ನು ತಂದು ಬಿಡುತ್ತದೋ, ಯಾಕಂದ್ರೆ ಭೀಮಾ ನದಿ ಏನ್ ಮಾಡ್ತದೆ, ನೀರನ್ನು ತಂದು ಕೃಷ್ಣಾ ನದಿಯಲ್ಲಿ ಬಿಡುತ್ತದೆ. ಹೀಗಾಗಿ ಅದು ಟ್ರಿಬ್ಯೂಟರಿ. ಯಾವುದಾದ್ರೂ ನದಿ ನೀರನ್ನು ತೆಗೆದುಕೊಂಡು ಹೋಗ್ತಿದ್ರೆ, ಉದಾಹರಣೆಗೆ ಈಗ ಗಂಗಾ ನದಿಯಿಂದ ಹುಗ್ಲಿ ನದಿ ನೀರನ್ನು ತೆಗೆದುಕೊಂಡು ಬಂಗಾಳ ಕೊಲ್ಲಿಗೆ ಒಯ್ದು ಬಿಡ್ತದೆ, ಅದನ್ನ ಡಿಸ್ಟ್ರಿಬ್ಯೂಟರಿ ಅಂತಾರೆ. ಅಂದ್ರೆ ಯಾವುದು ನದಿಗೆ ನೀರನ್ನು ತಂದು ಬಿಡ್ತದೋ ಅದು ಟ್ರಿಬ್ಯೂಟರಿ. ಯಾವುದು ನದಿಯಿಂದ ನೀರನ್ನು ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಸೇರಿಸಲ್ಲ, ಅದು ಡಿಸ್ಟ್ರಿಬ್ಯೂಟರಿ. ಓಕೆ, ಅದರಲ್ಲಿ ಜಾಗ್ರಫಿ ಇರಲಿ. ಇಲ್ಲಿ ನಾವು ಟ್ರಾನ್ಸ್ಲೇಷನ್ ನೋಡೋಣ. ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿಯಾಗಿದೆ. ಭೀಮಾ ನದಿಯು ಎಡಬದಿಯ ಉಪನದಿ ಅಂದ್ರೆ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಬರಿಲ್ಲ? ಸರಿ. ಸೊ river Bhima is the left bank tributary of river Krishna. Okay, river Bhima is A ಆಗಬೇಕು. ಯಾಕಂದ್ರೆ ಅನೇಕ ಇದು ಒಂದೇ ಇಲ್ಲ, ಬೇರೆ ಬೇರೆ ನದಿನೂ ಟ್ರಿಬ್ಯೂಟರಿ ಅದಾವ. ಈಸ್ ಎ ಆಗಬೇಕು. ಓಕೆ, ಈಸ್ ಎ ರಿವರ್ ಭೀಮಾ ಇಸ್ ಎ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣಾ. River Bhima is a left bank tributary of river Krishna. ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿಯಾಗಿದೆ. ಓಕೆ, ಕಾಣಿಸ್ತದೆಯಲ್ಲ? ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿ ಆಗಿದೆ. ಬರ್ಕೊಂಡ್ಬಿಡಿ ಅದನ್ನ. ಸ್ವಲ್ಪ ನಾನು ಇಂಟರ್ನೆಟ್ ಅಡ್ಜಸ್ಟ್ ಮಾಡ್ತೀನಿ. ಭೀಮಾ ನದಿಯು ಕೃಷ್ಣಾ ನದಿಯ ಎಡಬದಿಯ ಉಪನದಿ ಆಗಿದೆ. ಓಕೆ, ಈಗ ಮುಂದಿನದನ್ನು ನೋಡೋಣ. ಈಗ ಮುಂದೆ ನೋಡೋಣ. ಸರಿ, ಇನ್ನೊಂದು ಉದಾಹರಣೆ. ಮೋಡ ಬಿತ್ತನೆಯಲ್ಲಿ
ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಇದನ್ನ ನೀವೇ ಮಾಡ್ರಿ, ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲಿಷ್. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಇದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಟೈಪ್ ಮಾಡಿ. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಆನ್ಸರ್ ಮಾಡಿ ಇದನ್ನ. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಇದನ್ನ ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಇನ್ ಕ್ಲೌಡ್ ಸೀಡಿಂಗ್, ನಿಮಗೆಲ್ಲ ಗೊತ್ತು, ಮೋಡ ಬಿತ್ತನೆ ಮಳೆ ಬರದೇ ಇರುವಾಗ ಸರ್ಕಾರ ಕೆಲವೊಮ್ಮೆ ಮೋಡ ಬಿತ್ತನೆಯನ್ನು ಮಾಡ್ತಾ ಇರ್ತದೆ. ಅವಾಗ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಅದರಲ್ಲಿ ಉಪಯೋಗಿಸಲಾಗ್ತದೆ. ಇದು ಜಿಕೆದಲ್ಲಿ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ನಾನು ಟ್ರಾನ್ಸ್ಲೇಷನ್ಗೂ ನಾನು ಹೇಳ್ತಾ ಇದ್ದೀನಿ. ಇನ್ ಕ್ಲೌಡ್ ಸೀಡಿಂಗ್ ಎ ಕೆಮಿಕಲ್ called silver iodide is used. ಸಿಲ್ವರ್, ನಾನು ಗ್ರಾಮರ್ ಓದಿಗಾಗಲೇ ಹೇಳಿದ್ದೀನಿ, ಹಿಂದಿನ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಈಗ ಟ್ರಾನ್ಸ್ಲೇಷನ್ ಉದಾಹರಣೆಗಳನ್ನ ನೋಡ್ತಾ ಇದ್ದೇವೆ ನಾವೀಗ. ಇನ್ ಕ್ಲೌಡ್ ಸೀಡಿಂಗ್ ಎ ಕೆಮಿಕಲ್ ಕಾಲ್ಡ್ ಸಿಲ್ವರ್ iodide is used. Iodide is used. In cloud seeding, a chemical called silver iodide is used. ಬರ್ಕೊಳ್ಳಿ, ಇದನ್ನ ಮುಂದಿನ ಹೇಳ್ತೀನಿ. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ. ಮೋಡ ಬಿತ್ತನೆಯಲ್ಲಿ ಸಿಲ್ವರ್ ಅಯೋಡೈಡ್ ಎಂಬ ರಾಸಾಯನಿಕವನ್ನು ಉಪಯೋಗಿಸಲಾಗುತ್ತದೆ.
ಮುಂದಿಂದು ಓಕೆ. ನಾನು ಇನ್ನೊಂದು ಕೊಡ್ತೀನಿ, ಇದನ್ನು ನೀವೇ ಮಾಡಬೇಕು. ದಿಸ್ ಟೈಮ್ ನೀವೇ ಮಾಡಬೇಕು. ಓಕೆ. ಮೂವತ್ತೆರಡನೇ ಕಲಂ. 32ನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿದೆ. ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿದೆ. ನಾವೀಗ ಏನ್ ಮಾಡ್ತಾ ಇದ್ದೇವೆ? ಟ್ರಾನ್ಸ್ಲೇಷನ್ ಫಾರ್ ದಿ PSI ಎಕ್ಸಾಮ್. ಓಕೆ. 32ನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿದೆ. ಇದನ್ನ ಟ್ರಾನ್ಸ್ಲೇಟ್ ಮಾಡಿ, ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ಟ್ರಾನ್ಸ್ಲೇಟ್ ದಿಸ್ ಟು ಇಂಗ್ಲಿಷ್. 32ನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿದೆ. ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. 32ನೇ ಕಲಂ ಹೃದಯ ಮತ್ತು ಆತ್ಮ ಆಗಿದೆ. ಇದರದು ಸಂವಿಧಾನದ್ದು. ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿ. ಮೂವತ್ತೆರಡನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿದೆ. ಇದನ್ನ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳನ್ನು ನಾನು ನೋಡ್ತಾ ಇದ್ದೇನೆ. ಪ್ಲೀಸ್ ಕಮೆಂಟ್ ಮಾಡಿ, ಆನ್ಸರ್ನ ಕಮೆಂಟ್ ಮಾಡಿ. ನಾನೇ ಮಾಡ್ತೀನಿ ನೋಡಿ. 32nd ಆರ್ಟಿಕಲ್, 32ನೇ ಆರ್ಟಿಕಲ್ ಅಂದ್ರೆ 32nd ಅಂತ ಬರೀಬೇಕು. 32ನೇ ಅಂದ್ರೆ 32nd ಆರ್ಟಿಕಲ್ is the heart and soul of the constitution. Heart and soul of the constitution. Heart and soul of Constitution. ಸಂವಿಧಾನ ಒಂದು ಪರಿಹಾರದ ಹಕ್ಕಿದೆಯಲ್ಲ, ಅದು ಇದು 32ನೇ ಕಲಂ. ನೀವೆಲ್ಲ ಓದಿರ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಓಕೆ. ಸೊ 32ನೇ ಕಲಂ ಸಂವಿಧಾನದ ಹೃದಯ ಮತ್ತು ಆತ್ಮ ಆಗಿದೆ. ಅದನ್ನ ಇಂಗ್ಲಿಷಲ್ಲಿ 32nd ಆರ್ಟಿಕಲ್ is the heart and soul of the constitution. ಬರ್ಕೊಳ್ಳಿ, ಮುಂದಿನ ಹೇಳ್ತೀನಿ. ಇದನ್ನ ನೀವೇ ಮಾಡಬೇಕು. ಈಗೇನು ಹೇಳ್ತೀನಲ್ಲ, ಇದನ್ನ ನೀವೇ ಮಾಡ್ಬೇಕಾ?
ಇಂಜೆಟಿ ಶ್ರೀನಿವಾಸ್ ಒಬ್ಬರ ಹೆಸರು ಅವರು ಇಂಜೆಟಿ ಶ್ರೀನಿವಾಸ್ ಸಮಿತಿ. ಇಂಜೆಟಿ ಶ್ರೀನಿವಾಸ್ ಅಂತ ಒಬ್ರು, ಇಂಜೆಟಿ ಶ್ರೀನಿವಾಸ್ ಅವರು ಸಮಿತಿ ಅಧ್ಯಕ್ಷರು. ಅವರು ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಇಂಜೆಟಿ ಶ್ರೀನಿವಾಸ್ ನೋಡಿ, ನಾನು 10 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸ್ಟಡಿ ಮಾಡಿದ್ದೀನಿ. ಯಾವ ರೀತಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಿ ನಾನು ಅಂತ ಅತಿ ಮಹತ್ವದ ಸೆಂಟೆನ್ಸ್ಗಳನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವುಗಳನ್ನ ಲಕ್ಷ್ಯ ಕೊಟ್ಟು ನೋಡಿ. ಓಕೆ, ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಯನ್ನು ಕುರಿತದ್ದು ಆಗಿದೆ. ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ನೋಡಿ, ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ಇದನ್ನು ನೀವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಮಾಡಿ. ಓಕೆ, ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಟ್ರಾನ್ಸ್ಲೇಟ್ ದಿಸ್ ಟು ದಿ ಇಂಗ್ಲಿಷ್. ಆಂಗ್ಲ ಭಾಷೆಗೆ ಇದನ್ನ ಭಾಷಾಂತರಿಸಿ. ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ಅಂದ್ರೆ ಇಂಜೆಟಿ ಶ್ರೀನಿವಾಸ್ ಕಮಿಟಿ ಈಸ್ ರಿಲೇಟೆಡ್ ಟು ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಕಾರ್ಪೊರೇಟ್ ಕಂಪನೀಸ್. ಆ ರೀತಿ ಬರಬೇಕು. ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ಬರ್ತೀನಿ ನೋಡ್ರಿ. ಇಂಜೆಟಿ ಶ್ರೀನಿವಾಸ್ ಅವರ ಹೆಸರು. ಇಂಜೆಟಿ ಶ್ರೀನಿವಾಸ್ ಕಮಿಟಿ. ಇಂಜೆಟಿ ಶ್ರೀನಿವಾಸ್ ಕಮಿಟಿ ಈಸ್ related to ಇಂಜೆಟಿ ಶ್ರೀನಿವಾಸ್ ಕಮಿಟಿ is related to the social responsibility of the corporate companies. ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಯನ್ನು ಕುರಿತಂತ ಒಂದು ಸಮಿತಿ ಯಾವುದಂದ್ರೆ ಅದು ಇಂಜೆಟಿ ಶ್ರೀನಿವಾಸ್ ಸಮಿತಿ. ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೇವೆ. ಇಂಜೆಟಿ ಶ್ರೀನಿವಾಸ್ ಸಮಿತಿಯು ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿದೆ. ಇಂಜೆಟಿ ಶ್ರೀನಿವಾಸ್ ಕಮಿಟಿ ಈಸ್ ರಿಲೇಟೆಡ್ ಟು ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಕಾರ್ಪೊರೇಟ್ ಕಂಪನೀಸ್. ಇಸ್ ರಿಲೇಟೆಡ್ ಟು ದಿ ಸೋಷಿಯಲ್. ಈ ಕಾರ್ಪೊರೇಟ್ ಕಂಪನಿಗಳಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ, ಬರೀ ಲಾಭ ಮಾಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಇಸ್ ರಿಲೇಟೆಡ್ ಟು ದಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಕಾರ್ಪೊರೇಟ್ ಕಂಪನೀಸ್. ಓಕೆ, ಬರ್ಕೊಳ್ಳಿ. ನಾವು ಯಾರೋ ಮಾಡಿದ್ದಾರೆ. ಯಸ್, ವೆರಿ ಗುಡ್. ಒಬ್ಬರು ಮಾಡಿದ್ದಾರೆ. ಸೂಪರ್ ಸೂಪರ್. ಇಂಜೆಟಿ ಶ್ರೀನಿವಾಸ್ committee is related to the social responsibility of the corporate companies.